ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿರೋದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇದೊಂದು ವೆರಿಫೈಡ್ ಜಾಬ್ ಅಪ್ಡೇಟ್ ಆಗಿರುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ಜಾಬ್ ನೀವು ಕೂಡ ನಿಮ್ಮದೇ ಆದ ರೀತಿ ವೆರಿಫೈ ಮಾಡಿ ನೀವು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಜಾಬ್ ಅಪ್ಡೇಟ್ ಮಾಡ್ತಾ ಇರೋದು ಇದು ಬಿಗ್ MNC ಕಂಪ್ನಿ ಮೈಂಟ್ರಿ ಅಂತ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಾ. ಸೊ ಮೈಂಟ್ರಿ ಅವರು L&T ಮೈಂಟ್ರಿ ಅವರು ಹೈರಿಂಗ್ ಮಾಡ್ತಾ ಇರೋದು. ಇವರು ಯಾವ ರೋಲ್ಗೆ ಹೈರಿಂಗ್ ಮಾಡ್ತಿದ್ದಾರೆ ಅಂತಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಓಪನಿಂಗ್ಸ್ ನೋಡಿ 3 ಮೆಂಬರ್ಸ್ಗೆ ಹೈರಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಂಪ್ನಿ ನೋಡ್ಬೋದು ಮೈಂಟ್ರಿ ಎಲ್ ಅಂಡ್ ಟಿ ಗ್ರೂಪ್ ಕಂಪ್ನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ಸೈಡ್ ಸೇಲ್ಸ್ B2B ಸೇಲ್ಸ್ ಅದರ್ ರೋಲ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ ನಾವು ಎಲಿಜಿಬಿಲಿಟಿ ನೋಡಿದರೆ ಎನಿ ಫ್ರೆಷರ್ಸ್ ಈ ರೋಲ್ಗೆ ಅಪ್ಲೈ ಮಾಡ್ಬೋದಾಗಿದೆ. ಸೊ ಡೀಟೇಲ್ಸ್ ನೋಡೋಣ. ಮೈಂಟ್ರಿ ಇಸ್ ಹೈರಿಂಗ್ ಫಾರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ರೋಲ್. ಸೊ ಕಂಪ್ನಿ ಬಗ್ಗೆ ನೋಡೋದಾದರೆ ಮೈಂಟ್ರೀಸ್ ಗ್ಲೋಬಲ್ ಟೆಕ್ನಾಲಜಿ ಕನ್ಸಲ್ಟಿಂಗ್ ಆ್ಯಂಡ್ ಸರ್ವಿಸ್ ಕಂಪ್ನಿ ಆಗಿರುತ್ತೆ. ಸೊ ಹೆಲ್ಪಿಂಗ್ ಕ್ಲೈಂಟ್ ಅಚೀವಿಂಗ್ ಬಿಸ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಬೈ ಹಾರ್ನೆಸಿಂಗ್ ದ ಪವರ್ ಆಫ್ ಡಿಜಿಟಲ್ ಟೆಕ್ನಾಲಜೀಸ್. ವಿ ಆರ್ ಕಮಿಟೆಡ್ ಟು ಫಾಸ್ಟರಿಂಗ್ ಇನೋವೇಷನ್ ಆ್ಯಂಡ್ ಡೆವಲಪಿಂಗ್ ಟ್ಯಾಲೆಂಟ್. ಇದೊಂದು ಬಿಗ್ MNC ಕಂಪ್ನಿ ಆಗಿದೆ ಆಲ್ರೆಡಿ. ಸೊ ಇದು L&T ಮತ್ತು ಮೈಂಟ್ರಿ ಎರಡೂ ಕಂಬೈನ್ ಆಗಿ ಇದು ಮೈಂಟ್ರಿ ಆಗಿದೆ. ಸೊ ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ರೋಲಲ್ಲಿ ಅಸಿಸ್ಟ್ ಇನ್ ಐಡೆಂಟಿಫೈ ಆ್ಯಂಡ್ ಕ್ವಾಲಿಫೈಯಿಂಗ್ ದ ಸೇಲ್ಸ್ ಲೀಡ್ಸ್ ಮತ್ತು ಸಪೋರ್ಟ್ ದ ಸೇಲ್ಸ್ ಟೀಮ್ ಇನ್ ಪ್ರಿಪೇರಿಂಗ್ ದ ಪ್ರೆಸೆಂಟೇಷನ್ ಆ್ಯಂಡ್ ಪ್ರಪೋಸಲ್. ಸೊ ಸೇಲ್ಸ್ ಟೀಮ್ಗೆ ಪ್ರೆಸೆಂಟೇಷನ್ ಎಲ್ಲ ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ. ಕಂಡಕ್ಟ್ ಮಾರ್ಕೆಟ್ ರಿಸರ್ಚ್ ಟು ಐಡೆಂಟಿಫೈ ನ್ಯೂ ಆಪರ್ಚುನಿಟಿ ಅಂತಂದರೆ ಈಗ ನಾವು ಗೂಗಲ್ ಸರ್ಚ್ ಮಾಡೋದಾಗ್ತಿ ಮಾರ್ಕೆಟಲ್ಲಿ ಯಾವ ಥರ ಟ್ರೆಂಡ್ಸ್ ನಡೀತಾ ಇದೆ, ನಮ್ಮ ಪ್ರಾಡಕ್ಟ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ನಾವು ಒಂದು ಕನ್ಕ್ಲೂಷನ್ ಕೂಡ ಕೊಡಬೇಕಾಗಿರುತ್ತೆ ಇಲ್ಲಿ. ಮೇಂಟೈನ್ CRM ರೆಕಾರ್ಡ್ ಆ್ಯಂಡ್ ಅಸಿಸ್ಟ್ ವಿತ್ ದ ಡೇಟಾ ಎಂಟ್ರಿ ಅಂತಂದರೆ ಡೇಟಾ ಎಂಟ್ರಿ ಮಾಡೋದಕ್ಕೆಲ್ಲ ನಾವು ಹೆಲ್ಪ್ ಮಾಡಬೇಕು. ನೆಕ್ಸ್ಟ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕಲ್ಲೂ ಕೂಡ ನಾವು ಹೆಲ್ಪ್ ಮಾಡಬೇಕಾಗಿರುತ್ತೆ. ಪಾರ್ಟಿಸಿಪೇಟ್ ಇನ್ ಕ್ಲೈಂಟ್ ಮೀಟಿಂಗ್ ಆ್ಯಂಡ್ ಕಾಲ್ ಟೇಕಿಂಗ್ ನೋಟ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ದ ವೇರ್ ಅಪ್ರೋಪ್ರಿಯೇಟ್ ಅಂತಂದರೆ ಈಗ ಕ್ಲೈಂಟ್ಸ್ ಕಾಲ್ಗಳೆಲ್ಲ ಇರುತ್ತಲ್ಲ. ಸೊ ನಾವು ಕ್ಲೈಂಟ್ಸ್ ಕಾಲ್ಗಳೆಲ್ಲ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅಟೆಂಡ್ ಮಾಡಿ ಏನು ನೋಟ್ಸು ಏನು ಇಂಪ್ರೂವ್ಮೆಂಟ್ ಇದೆ ಅನ್ನೋದು ನಮ್ಮ ಪ್ರಾಡಕ್ಟ್ನ ಯಾವ ಥರ ಸೇಲ್ ಮಾಡಬೇಕು ಮತ್ತು ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಇದೆಯಾ ಮತ್ತು ಫೀಡ್ಬ್ಯಾಕ್ ತೊಗೋಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ತೊಗೊಂಡು ನಾವು ಕಾಂಟ್ರಿಬ್ಯೂಟ್ ಕೂಡ ಮಾಡಬೇಕು. ಒಂದು ರಿಪೋರ್ಟ್ನ ಪ್ರಿಪೇರ್ ಮಾಡಿ ಸೇಲ್ಸ್ ಟೀಮ್ಗೆ ನಾವು ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಲರ್ನ್ ಆ್ಯಂಡ್ ಅಪ್ಲೈ ವೇರಿಯಸ್ ಸೇಲ್ಸ್ ಟೆಕ್ನಿಕ್ ಆ್ಯಂಡ್ ಸ್ಟ್ರಾಟಜಿ ಅಂತಂದರೆ ಬೇರೆ ಬೇರೆ ಟೆಕ್ನಿಕ್ಗಳನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಎಲ್ಲಿ ಟೆಕ್ನಿಕ್ನ ವರ್ಕ್ ಆಗುತ್ತೆ ಅಲ್ಲಿ ವರ್ಕ್ ಮಾಡಬೇಕು. ಸೊ ರಿಕ್ವೈರ್ಮೆಂಟ್ ನೋಡೋದಾದರೆ ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಫ್ರೆಷರ್ ಆರ್ ವೆಲ್ಕಮ್ ಟು ಅಪ್ಲೈ. ಮತ್ತು ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು ಮತ್ತು ಈಗರ್ ಟು ಲರ್ನ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನು ರೀಡ್ ಮೋಡ್ ನೋಡೋದಾದರೆ ಈಗರ್ನೆಸ್ ಟು ಲರ್ನ್ ಆ್ಯಂಡ್ ಪ್ರೊಆಕ್ಟಿವ್ ಆ್ಯಟಿಟ್ಯೂಡ್ ಇರಬೇಕು ಮತ್ತು ಎಬಿಲಿಟಿ ಟು ವರ್ಕ್ ಎಫೆಕ್ಟಿವ್ಲಿ ಇನ್ ರಿಮೋಟ್ ಎನ್ವಿರಾನ್ಮೆಂಟ್. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಮಿನಿಮಮ್ ಗೈಡೆನ್ಸಲ್ಲಿ ನಾವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಸ್ ಎ ಪ್ಯಾಷನ್ ಫಾರ್ ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಇದೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ರೋಲ್ ಆಗಿರುತ್ತೆ. ಸೊ ನಮಗೆ ಈ ಫೀಲ್ಡಲ್ಲಿ ಪ್ಯಾಷನ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಸೊ ನೋಟ್ ಅಂತ ಹಾಕ್ಬಿಟ್ಟು ನೋಡಿ, ಇಫ್ ಎನಿ ಎಂಪ್ಲಾಯರ್ ಆಸ್ಕ್ ಯು ಟು ಪೇ ಎನಿ ಕೈಂಡ್ ಆಫ್ ಫೀಸ್ ಪ್ಲೀಸ್ ನೋಟಿಫೈ ಅಸ್ ಇಮಿಡಿಯೇಟ್ಲಿ. ಅನ್ಸ್ಟಾಪ್ ಡಸಂಟ್ ಚಾರ್ಜ್ ಎನಿ ಫೀ ಫ್ರಮ್ ದ ಅಪ್ಲಿಕೆಂಟ್ and we don't allow other companies also do to so. ಸೊ ಗೊತ್ತಾಗುತ್ತೆ ಅಂದ್ಕೊತೀನಿ. ಯಾರಿಗೂ ಪೇ ಮಾಡಬೇಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋದಾದರೆ ಇದು ಇಂಟರ್ನ್ಶಿಪ್ ಆಗಿರುತ್ತೆ. ಇದು ಇಂಟರ್ನ್ಶಿಪ್ ಟೈಪಿಂಗ್ ಇದು ವರ್ಕ್ ಫ್ರಮ್ ಹೋಮು ಫುಲ್ ಟೈಮ್ ಅಂತ ಅಂದರೆ ನೆಕ್ಸ್ಟು ಫುಲ್ ಟೈಮ್ ಆಗೋ ಕನ್ವರ್ಟ್ ಆದರೂ ಆಗ್ಬೋದು. ಇನ್ನು ಕಂಪ್ನಿ ಬಗ್ಗೆ ನೋಡೋದಾದರೆ ಇದು US ಇರೋದು ಬ್ಯಾಂಗ್ಳೂರಲ್ಲಿದೆ ಮತ್ತು ಇಂಡಿಯಾ ಮಲ್ಟಿನ್ಯಾಷನಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಔಟ್ಸೋರ್ಸಿಂಗ್ ಕಂಪ್ನಿ ಆಗಿದೆ. L&T ಮೈಂಟ್ರಿ ಲಿಮಿಟೆಡ್ ವಾಸ್ ಫೌಂಡೆಡ್ ಇನ್ 1999 ಫೌಂಡೆಡ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಕಂಪ್ನಿ ಬಗ್ಗೆ ನೋಡೋದಾದರೆ ಮೋರ್ ಡೀಟೇಲ್ಸು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಗೂಗಲ್ಗೆ ಹೋಗಿ. ಇಲ್ಲಿ ನೋಡಿ ಇದು ಮೋರ್ ಡೀಟೇಲ್ಸ್ ನೋಡೋದಾದರೆ ಕಂಪ್ನಿ ಯಾವ ಥರ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಎಷ್ಟು ರೆವಿನ್ಯೂ ಜನ್ರೇಟ್ ಆಗಿದೆ, ಯಾರು CEO ಅನ್ನೋದೆಲ್ಲ ಬೇಕಾದ್ರೆ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೀವು ಬೇಕಾದ್ರೆ ನೀವು ನೋಡಿಕೊಂಡು ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊ. ಇನ್ನು ಈ ಕಂಪ್ನಿ ಬಗ್ಗೆ ಫೀಡ್ಬ್ಯಾಕ್ ಎಲ್ಲ ಇನ್ನು ನೋಡ್ಕೋಬೋದು. ದ ಡೇಟಾಸ್ ಪೇಜ್ 15 ಮಿನಿಟ್ಸ್ ಅಂತ. ಸೊ ಈಗ ನಾವು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಜಸ್ಟ್ ಇಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಕ್ವಿಕ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಷನ್ನ ಫಸ್ಟು ಎಂಟರ್ ಮಾಡಬೇಕು. ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ನಮ್ಮ ಜೆಂಡರ್ ಯಾವುದು ಅನ್ನೋದು, ಲೊಕೇಶನ್ ಯಾವುದು, ಆರ್ಗನೈಸೇಷನ್ ಏನಾದರೂ ಫ್ರೆಷರ್ ಆಗಿದ್ರೆ ನಾಟ್ ಅಪ್ಲಿಕೇಬಲ್ ಆಗಲಿ. ಸೊ ಇನ್ನೇನಾದರೂ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಅಂತ ಕೇಳ್ತಿದ್ದಾರೆ, ಎಸ್ ಹಾಕಿಲ್ಲ ನೋ ಹಾಕೊಳ್ಳಿ. ಮತ್ತು ಇಲ್ಲಿ ನಮ್ಮದು ನಾವು ಫ್ರೆಷರ ಪ್ರೊಫೆಷನ್ ಅಂತ ಕೇಳ್ತಿದ್ದಾರೆ. ಸೊ ಫ್ರೆಷರ್ ಆಗಿದ್ರೆ ಫ್ರೆಷರ್ ಆಗಿ ಪಾಸ್ಔಟ್ ಇಯರ್ ಕೇಳ್ತಾ ಇದ್ದಾರೆ. ಸೊ ಯಾವ ಪಾಸ್ಔಟ್ ಇಯರು ಮತ್ತು ಯಾವ ಡೊಮೈನು ಸ್ಕಿಲ್ಸ್ ಏನು ಯಾವ ಕಂಡೀಷನ್ ಅಂತ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು.
ನೋಡಿ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯುವರ್ ಅಪ್ಲಿಕೇಶನ್ ಫಾರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಟ್ ಮೈಂಟ್ರಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದಿದೆ, ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ನೋಡಿ, ಇದು ನೆಕ್ಸ್ಟ್ ಸ್ಟೆಪ್. ಯು ವಿಲ್ ಬಿ ನೋಟಿಫೈಡ್ ಆಸ್ ಸೂನ್ ಎಸ್ ದೇರ್ ಇಸ್ ಅಪ್ಡೇಟ್ ಆನ್ ಯುವರ್ ಅಪ್ಲಿಕೇಶನ್ ಅಂಟಿಲ್ ದೆನ್ ಎನ್ಶೂರ್ ಯುವರ್ ಪ್ರೊಫೈಲ್ ಇಸ್ ಕಂಪ್ಲೀಟೆಡ್ ಅಂತ. ಸೊ ನಾವು ವ್ಯೂ ಅಪ್ಲಿಕೇಶನ್ ಕೂಡ ಕೊಡ್ಬೋದು, ಇಲ್ಲಿಂದ ಚೆಕ್ ಮಾಡಿಕೊಂಡು ನಮ್ಮ ಪ್ರೊಫೈಲ್ ಆ ಥರ ಅಪ್ಡೇಟ್ ಆಗಿದೆ ಅನ್ನೋದು. ಸೊ ಬಿಫೋರ್ ಅಪ್ಲೈಯಿಂಗ್ ನೀವು ಎಲ್ಲ ನಿಮ್ಮದು ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ 5K ಮಂತು 30K ಮಂತ್ ಸ್ಟೀಫಂಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಎಲಿಜಿಬಿಲಿಟಿ ನಿಮ್ಮದು ಪ್ರೊಫೈಲ್ ಒಂದ್ಸಲ ವೆರಿಫೈ ಮಾಡಿಕೊಂಡು ನಿಮ್ಮದು ಎಜುಕೇಷನ್ನು ಪ್ರೊಫೈಲ್ ಎಲ್ಲ ಅಪ್ಡೇಟ್ ಮಾಡಿದ್ದೀರಾ ಅಂತ ನೋಡ್ಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.